ಬ್ರಿಮ್ಸ್ ಕ್ಯಾಂಪಸ್ ಇದೆ ರೀ. ಇದು ನರ್ಸದು ಕ್ವಾರ್ಟರ್ಸ್ ಇದೆ, ಕ್ಯಾಂಪಸ್ ಇದೆ ರೀ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ನರ್ಸಸ್ ಇರ್ತಾರೆ ರೀ. ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಸು ಹಿಂಗೆ ಭಾಳ ಜನ ಸ್ಟಾಫ್ ಇರ್ತಾರೆ ರೀ. ಇಲ್ಲಿ 4 ಬಿಲ್ಡಿಂಗ್ ಇದೆ ರೀ. ಒಂದು ಬಿಲ್ಡಿಂಗಲ್ಲಿ 32 ಫ್ಯಾಮ್ಲಿ ಇದೆ ರೀ. ಸಮಸ್ಯೆ ಅಲ್ಲ ರೀ. ಆ್ಯಕ್ಚುಲಿ ಕಾಲೇಜ್ ವತಿಯಿಂದ ಒಂದು 2-3-4 ಆಯಾಮಗಳು ಸ್ಟಾಫ್ಗಳಿಗೆ ಇಕ್ಬೇಕು ರೀ, ಅಥವಾ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಇಲ್ಲಿ ಇಕ್ಬೇಕು ರೀ. ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಇರ್ಬೇಕು ರೀ. ಇಲ್ಲಿ ಸ್ವಚ್ಛತೆ ಕಾಪಾಡ್ಬೇಕು ರೀ. ಯಾಕಂದರೆ 4 ಬಿಲ್ಡಿಂಗ್ದು ಡ್ರೈನೇಜು ಪೈಪ್ಸು ಟೋಟಲಿ ಕೆಟ್ಟು ಹೋಗಿದಾವೆ ರೀ. ಆ ನೀರು ಹೊರಗಡೆ ಬಂದು ನಾವು ಕುಡಿಯುವ ನೀರು ಮತ್ತು ಯೂಸ್ ಮಾಡೋಂಥ ಬಳಕೆ ಮಾಡುವಂಥ ನೀರು ಇಲ್ಲಿ ಸಂಪ್ ಇದೆ ರೀ. ಮೋಟ್ರಿಂದ ಬಂದು ಸಂಪಲ್ಲಿ ನೀರು ಬೀಳ್ತದೆ ರೀ. ಆ ಸಂಪ್ ಅಲ್ಲಿಂದ ಅದ್ರ ಮೇಲ್ಗಡೆ ಪಂಪ್ ಆಯ್ತದೆ ರೀ. ಟ್ಯಾಂಕಿ ಪಂಪ್ ಆಗ್ತಾವೆ ನೀರು. ಅವೇ ನೀರು ನಾವು ಕುಡಿಬೇಕು ರೀ, ಮತ್ತು ಅಡುಗೆ ಮಾಡಬೇಕು, ಸ್ನಾನ ಮಾಡಬೇಕು. ಹೀಗೆಲ್ಲ ಆಗಿ ನಮಗೆಲ್ಲ ಭಾಳ ಸಮಸ್ಯೆ, ಭಾಳ ತೊಂದರೆ ಅಲ್ಲದ ರೀ. ಯಾರು ಮುನ್ಸಿಪಾಲ್ಟಿದ್ರೆ ಹೊರಗಿಂದ ನಗರಸಭೆದವ್ರು ಅವರು ಬಂದು ಇದು ಕಚ್ಚರ ಇರು ಒಯ್ತಾ ಇಲ್ಲರಿ. ಇಲ್ಲ ನಮಗೆ ಭಾಳ ಸಮಸ್ಯೆ. ಅವ್ರು ಏನು ಕೇಳಿದ್ರೆ ಅವ್ರು ರೋಡಿಗೆ ಹೊರಗಡೆ ಹಾಕ್ರಿ, ಅಲ್ಲಿಂದ ಒಯ್ತೇವೆ, ಇಲ್ಲಿ ನಾವು ಬಂದು ಇಲ್ಲಿ ಒಯ್ಯಲ್ಲ ಅಂತಂದು. ನಾಲಿ ಅದ, ಇದು ಬಾತ್ರೂಮ್ ನೀರು ಬರ್ತಾವ್ರಿ. ನಾಲಿ ಹಂದಿ ಪಿಂದಿ ದಿನ ರಾತ್ರಿ ಟೈಮಿಗೆ ಹೊರಗೆ ಬರೋಕ್ಕಲ್ಲ. ಎಷ್ಟೊಂದು ಸರಿ ಹೇಳಿದ್ರು ಒಟ್ಟು ಕೇಳಲ್ಲ ಹೊಂಟ್ರ. ಮಿನಿಮಮ್ 7-8 ತಿಂಗಳು ಆಯ್ತು ರೀ ಇದೇ ಸ್ಥಿತಿಗೆ ಹತ್ತಿದ. ರಾತ್ರಿ ಟೈಮಿಗೆ ಹೊರಗೆ ಬರೋಕೆ ಹೋಗಲ್ಲ. ನಾವು ಕಾಯಿಲೆಗಳು ಹೊಂಟಾವ ನಮಗೆ, ದೊಡ್ಡವ್ರಿಗೆ ಸಣ್ಣವ್ರಿಗೆ. ಸೊಳ್ಳೆ ಹಂದಿ ಪಿಂದಿ ಸಾಕಷ್ಟು ಇದಾವಂತ. ಹಂದಿ ಯಾವಾಗ ಕೆಳಗೆ ಬರ್ತಾವೆ, ನಾವು ರಾತ್ರಿ ಟೈಮಿಗೆ ಹೊರಗೆ ಊಟ ಮಾಡೋಕೆ ಬರಲ್ಲ, ಹೊರಗೆ ಓಡಾಡೋಕ್ಕಾಗಲ್ಲ ಹೊಂಟದ, ಹೊರಗೆ ಇದು ಮಾಡೋಕೆ ಆಗಲ್ಲ ಹೊಂಟ. ಅವ್ರು ಸಂಡಸ್ ರೂಮ್, ಬಾತ್ರೂಮ್, ನೀರೆಲ್ಲ ಈ ಕಡೆ ಹೊಂಟಾವೆ. 7-8 ತಿಂಗಳಿಂದ ಇದೇ ಸ್ಥಿತಿಗೆ ಹತ್ತಿದ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.